ಹಾಂ ಅಲ್ಲ ಏನಿಲ್ಲ ಎಫ್ ಟಿಗೆ ಕಳಿಸಿದೆ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಈಗ ಫೈನಾನ್ಸ್ ಏನು ಆಯ್ವೈ ಅದು ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ ಈ ಮಂತ್ ಎಂಡು ಫಸ್ಟ್ ವೀಕ್ ಆಫ್ ಫೆಬ್ರವರಿ. ಆ ಟೈಮಲ್ಲಿ ಫಸ್ಟ್ ಅಜೆಂಡಾನೇ ನಂದು ವೈಯಕ್ತಿಕವಾಗಿ ನನ್ನ ಇಲಾಖೆಯಲ್ಲಿ ನಾ ಪುಷ್ ಮಾಡ್ತಾ ಇರೋದೆ ಈ ವಿಚಾರ ಪರ್ಟಿಕ್ಯುಲರ್ಲಿ. ದಟ್ ಈಸ್ 1995 ಯಾಕೆಂದರೆ ಬಂಗಾರಪ್ಪಾಜಿಯವರಿದ್ದಾಗ ಸ್ವಲ್ಪ ವರ್ಷ ಕೊಟ್ಟರು. ಅದಾದಮೇಲೆ ನೆಕ್ಸ್ಟ್ ಬಂದಿರೋ ಮುಖ್ಯಮಂತ್ರಿಗಳು 3-4 ವರ್ಷ ಮಾತ್ರ ಕೊಟ್ಟರು. ಅದಾದಮೇಲೆ ನಿಂತೇ ಬಿಟ್ಟಿದೆ ಅದು ಕಂಪ್ಲೀಟ್. ಬಟ್ ಕನ್ನಡ ಭಾಷೆನ ಉಳಿಸ್ತಕ್ಕಂಥ ವ್ಯವಸ್ಥೆ ಶಾಲಾ ಮಟ್ಟದಲ್ಲಿ ಏನಾದ್ರು ಇದ್ದರೆ ಅದು ಅನುದಾನಿತ ಒಳಪಡಿಸಿದರೆ ಆಗುತ್ತೆ ಅಂತೇಳಿ ನನಗೂ ಕೂಡ ವಿಶ್ವಾಸ ಇದೆ. ಮೊನ್ನೆ ಬೆಳಗಾಮಲ್ಲಿ ಅವರು ಸ್ಟ್ರೈಕ್ ಮಾಡೋರು ಹೋದ ಸತಿನೂ ಕೂಡ ಸ್ಟ್ರೈಕ್ ಮಾಡ್ತಾಯಿದ್ರು. ಅವಾಗಲೂ ತೊಗೊಂಡಿದ್ದೆ, ಈ ಸತಿನೂ ಹೋಗಿ ತೊಗೊಂಡಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಕೇಳಿದ್ದಾರೆ, ಎಷ್ಟು ಖರ್ಚಾಗುತ್ತೆ ಅಂತ ಕಳಿಸ್ಕೊಟ್ಟಿದ್ದೀವಿ. ಮೋಸ್ಟ್ಲಿ ಈ ಬಜೆಟ್ ಸೆಷನ್ನಲ್ಲಿ ನಾನು ಫಸ್ಟ್ ಮೇನ್ ಅಜೆಂಡಾ ಇಡೋದೆ ಮೋಸ್ಟ್ಲಿ ನನ್ನ ಪ್ರಕಾರ 2 ವಿಚಾರನ ಇಡ್ತೀನಿ ನಾನು. ಒಂದು, ಈ PUCಯಲ್ಲಿ ನಮ್ಮದು ದಾಖಲೆ ಭಾಳ ತುಂಬ ಫಾಸ್ಟಾಗಿ ಇಳಿತಾ ಇದೆ. ರೀಸನ್ಸು ಇನ್ಫ್ರಾಸ್ಟ್ರಕ್ಚರು ಮತ್ತು ಬೇರೆ ಬೇರೆ ಕೊರತೆಗಳಿದ್ದಾವೆ. ಅದರಲ್ಲಿ ಅವರಿಗೆ ಟೆಕ್ಸ್ಟ್ ಬುಕ್ಕು, ನೋಟ್ಬುಕ್ಕು ಮತ್ತು ಮಧ್ಯಾಹ್ನದ ಬಿಸಿ ಊಟ ಇದನ್ನು ಕೊಟ್ಟಾಗ ಆರ್ಥಿಕವಾಗಿ ಕಷ್ಟ ಇರೋರಿಗೆ ಬಂದ ಮೇಲೆ ಏನಾಗುತ್ತೆ, ಒಂದು ವ್ಯವಸ್ಥೆ ಸರಿಯಾಗುತ್ತೆ. ಇದನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಾಗಿದೆ. ಅದಕ್ಕಿಂತ ಪೂರ್ವಕವಾಗಿ 1995ರಿಂದ 2005ವರೆಗೂ ಅಟ್ಲೀಸ್ಟ್ 10 ವರ್ಷ ಕೊಡಿ ಅಂತ ನಾನು ಕೇಳಿದ್ದೀನಿ. ಅಟ್ಲೀಸ್ಟ್ 5 ವರ್ಷ ಕೊಟ್ಟರು ಒಳ್ಳೆಯದು. ಬಟ್ ನನಗನ್ಸುತ್ತೆ 10 ವರ್ಷ ಕೊಡ್ತಾರೆ ಅಂತ ಏನೋ ಆರ್ಥಿಕವಾಗಿ ಹೊರೆ ಆಗೋದಿಲ್ಲ ಅಂಥೇಳಿ ನಾನು ಭಾವಿಸ್ತೀನಿ. ಯಾಕೆಂದರೆ 4 ಲಕ್ಷ ಕೋಟಿಗೆ ನಮ್ಮ ಬಜೆಟ್ ಇರಬೇಕಾದ್ರೆ ಒಂದು ಫ್ಯೂ ಹಂಡ್ರೆಡ್ಸ್ ಅಷ್ಟೇ, ಒಂದು 300-400 crores ಆಗ್ಬೋದು. ಇನ್ನೂ ಕಮ್ಮಿನೇ ಆಗುತ್ತೆ. ಯಾಕೆಂದರೆ ಎಷ್ಟು ಜನರು ಮಕ್ಕಳು ಬರ್ತಾರೆ ಆ ಸಂಖ್ಯೆ ಮೇಲೂ ಬರುತ್ತೆ. ಒಂದೇ ಸತಿಗೆ ಅರ್ಹತೆ ಎಷ್ಟು ಜನರಿಗೆ ಸಿಗುತ್ತೆ ಅಂದ್ರೂ ಕೂಡ ಎಷ್ಟು ಜನರು ನಿಜವಾಗ್ಲೂ ಅಡ್ಮಿಷನ್ ತಗೊಂಡು ಅಡ್ಮಿಷನ್ನಲ್ಲಿ ಅವರಿಗೆ ಕನ್ನಡ ಮಾಧ್ಯಮ ಏನು ಗ್ರಾಂಟಿನ್ ಏಡಿಗೆ ಅನುಗುಣವಾಗಿ ಅವ್ರಿಗೆ ಸಂಖ್ಯೆ ಸಿಗುತ್ತೆ ಅನ್ನೋದು ಒಂದು ಡೌಟ್ ಇದೆ. ಏನೋ ಒಂದು ರಫ್ ಆಗಿ ನೋಡಿಕೊಂಡು ಮಾಡಬೇಕು. ಮುಖ್ಯಮಂತ್ರಿಗಳು ತರಿಸ್ಕೊಂಡಿದ್ದಾರೆ, ನೋಡೋಣ ಅಂತ ಹೇಳಿದ್ದಾರೆ. ಈಗ ಅವ್ರ ಅದೇ ಕೇಸೆಲ್ಲ ಹಾಕಿದ್ದಾರೆ. ಅದು ಕಾನೂನು ತರಬೇಕಾದ್ರೆ ಈ ಏನು ಸಾಗುವಳಿ ಮಾಡ್ತಾ ಇದ್ರು, ನಿಮಗೆ ಫಾರಂ ನಂಬರ್ 7 ಇದಕ್ಕೆಲ್ಲ ಬರೋದಲ್ಲ, ಕೆಲವು ಇದಕ್ಕೆಲ್ಲ ಸೇರ್ಕೊಂಡ್ಬಿಡ್ತಾ ಇದೆ. ಗೇಣಿದಾರರು ಆ ಸಮಸ್ಯೆನೂ ಕೂಡ ಅವ್ರು ಕೊಟ್ಬಿಟ್ಟಾರೆ, ಗೇಣಿದಾರರು ಇದ್ದಾರೆ, ಆ ಕೇಸ್ಗಳು ನಡೀತಾ ಇದೆ. ಬಿಲ್ಡಿಂಗ್ ಎಲ್ಲ ಇರುತ್ತೆ. ಅದಕ್ಕೊಂದು ಕಾನೂನು ತಂದು, ಈಗ ಒಂದು ಕಾನೂನಿದೆ 94D 90D ಅಂತ ಒಂದಿದೆ. ಯಾರೇ ಪ್ರೈವೇಟ್ ಪ್ರಾಪರ್ಟಿಲಿ ಯಾರೋ ಮನೆ ಕಟ್ಕೊಂಡಿದ್ರೆ ಇಷ್ಟು ವರ್ಷ ಇದ್ರೆ ಆಟೋಮೆಟಿಕಲಿ ಅಲ್ಲ ಆ ಥರ ಒಂದು ಕಾನೂನಿದೆ. ಅದೇ ರೀತಿ ನಮ್ಮ ಶಾಲೆಯಲ್ಲಿ ಇಷ್ಟು ವರ್ಷದಿಂದ ಈ ಶಾಲೆ ಇದೆ ಅಂತ ಹೇಳಿದ್ರೆ ಡೀಮ್ ಟು ಬಿ ಪ್ರಾಪರ್ಟಿ ಆಫ್ ದ ಸ್ಕೂಲ್ ಅಂತ ಹೇಳಿ ತಗೋಬೇಕಂತ ಹೇಳಿ ಮಾಡಿದ್ದೀವಿ. ಅದರಲ್ಲಿ ಏನು ಮಾಡ್ತಾ ಇದ್ದಾರೆ ಕೆಲವರು, ನಮಗೆ ಗ್ರೌಂಡ್ ಇದೆಯಲ್ಲ, ಗ್ರೌಂಡ್ ನನಗೆ ಕೊಡಿ, ನೀವು ಶಾಲೆ ತಗೊಳ್ಳಿ. ಅದೊಂದು ಬೇರೆ ಬಾರ್ಗೇನಿಂಗ್ ಸ್ಟಾರ್ಟ್ ಆಗಿದೆ. ಬಾರ್ಗೇನಿಂಗ್ ಮಾಡೋಕ್ಕಾಗೋದಿಲ್ಲ. ಶಾಲೆ ಸ್ವತ್ತು ಯಾವತ್ತೂ ಅಷ್ಟೇ ಕೊಟ್ಟಿರ್ತಾರೆ. ಬಟ್ ಅದೇನಾಗಿದೆ, ಆವಾಗ ದಾನ ಅಂತೇಳಿ ಕೊಟ್ಟಿರ್ತಾರೆ, ಸ್ಕೂಲ್ ಶುರು ಮಾಡಿದರೆ ಪತ್ರ ಮಾಡಿರಲ್ಲ. ಆ ಥರ ಕೇಸ್ಗಳು ಸ್ವಲ್ಪ ಇದ್ದಾವೆ. ಅದನ್ನೇ ಅಲ್ಲಲ್ಲ, ನಾನೇ ಬಿಲ್ ಮೂವ್ ಮಾಡಬೇಕು. ಬಿಲ್ ಮೂವ್ ಮಾಡೋದಕ್ಕೆ ಈ ಯಾರು ಫಾರ್ಮ್ ನಂಬರ್ 7 ಹಾಕ್ಕೊಂಡಿದ್ರು ಅವ್ರಿಗೆ ಕಾನ್ಫ್ಲಿಕ್ಟ್ ಆಗ್ತಾ ಇದೆ. ನಾವು ಒಂದು ಕಡೆ ಕೊಡ್ತಾ ಇದ್ದೀವಿ ಅವ್ರ ಪರವಾಗಿ, ಇನ್ನೊಂದು ಕಡೆಗೆ ಅವರಿಂದ ತೆಗಿತಾ ಇದ್ದೀವಿ ಈ ಶಾಲೆ ವಿಚಾರದಲ್ಲಿ. ಬಟ್ ಶಾಲೆ ಇಂಪಾರ್ಟೆಂಟಾ, ಯೂತ್ ಇಂಪಾರ್ಟೆಂಟಾ, ಅವ್ರನ್ನ ಯಾವ ರೀತಿ ತರಬೇಕು ಅಂತೇಳಿ ಬಿಲ್ ತರಬೇಕಾದ್ರೆ ಒಂದು ಹೋಲಾಗಿ ತರಬೇಕಾಗತ್ತೆ, ಒಂದು ಯಾವುದು ಬಿಡೋಕ್ಕಾಗೋದಿಲ್ಲ. ಈ ಸತಿ ಬೆಳಗಾಮಿಗೆ ತನ್ನಿ ಅಂತ ಭಾಳ ಪ್ರಯತ್ನ ಪಟ್ಟರು ಕೂಡ ಈ ವಿಚಾರದಲ್ಲಿ ತುಂಬ ಜನರು ಬಂದು ಅರ್ಜಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವೆಲ್ಲ ಸಾಗುವಳಿ ಮಾಡ್ತಾ ಇದ್ದೀವಿ, ಈಗಿಲ್ಲ, ನೀವು ಬೇಕಾದ್ರೆ ಫಿಸಿಕಲಿ ನೋಡಿ ಅಂತ. ಅದನ್ನೆಲ್ಲದ್ದು AC ಲೆವೆಲಲ್ಲಿ ಅಲ್ಲಲ್ಲೇ ಕಮಿಟಿ ಮಾಡಿ ತೋರಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಥರ ಕೇಸಸ್ ಎಷ್ಟಿದ್ದಾವೆ ನೋಡಿಕೊಂಡು ಅದ್ರ ಮೇಲೆ ಅವ್ರಿಗೆ ಡಿಸಿಷನ್ ತೊಗೊಂಡ್ರೆ ನಮಗೆ ಈಸಿ ಆಗುತ್ತೆ. ಅಂದರೆ ಕೇಸ್ಗಳು ಎಷ್ಟಿದ್ದಾವೆ, ಮನೇನೂ ಕಟ್ಕೊಂಡಿದ್ದಾರೆ. ನಾನು ಫಾರ್ ಎಕ್ಸಾಂಪಲ್ ಲಕ್ಕೊಳ್ಳಿ ಸ್ಕೂಲು ಅರ್ಧ ಕಾಂಪೌಂಡು ಕರೆಕ್ಟಾಗಿ ಬಂದು ಹೀಗೆ ಟಚ್ ಆಗಿದೆ, ಅರ್ಧ ಮನೆ ಸ್ಕೂಲ್ ಆವರಣದಲ್ಲಿದೆ, ಅರ್ಧ ಇದಿದೆ. ಅವ್ರು ನನಗೆ ಗೊತ್ತಿರೋ ಪ್ರಕಾರ ಒಂದು 35 ವರ್ಷದಿಂದ ಇದ್ದಾರೆ. ಈಗ ನಾನು ಅವ್ರನ್ನ ಒಡೆದು ಆಚೆ ಹಾಕಬೇಕಾ, ಅವ್ರನ್ನ ಹಾಕಿದರೆ ಅವ್ರ ಜೀವನ ಏನು, ಅವ್ರಿಗೇನಾದ್ರು ಪರ್ಯಾಯವಾಗಿ ಮಾಡ್ಬೋದಾ, ಈ ಥರ ಎಲ್ಲ ಕ್ಯಾಟಗರಿ ಮಾಡ್ತಾರೆ. ಮಾಡೋಕ್ಕೆ ಹೇಳಿದೆ. ಐ ಥಿಂಕ್ ಇಟ್ ವಿಲ್ ಟೇಕ್ another 1 or 2 months. ಸೊ ನೆಕ್ಸ್ಟ್ ಬಜೆಟ್ ಸೆಷನಲ್ಲಿ ಬಿಲ್ನ ಪಾಸ್ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿ ಅಂಥೇಳಿ ನಾನು ಇಲಾಖೆಯವ್ರಿಗೆ ಹೇಳಿದ್ದೀನಿ. ಬಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಬರುತ್ತೆ ಇದರಲ್ಲಿ, ಬೇರೆ ಬೇರೆ ಸೋಷಿಯಲ್
ಡಿಪಾರ್ಟ್ಮೆಂಟ್ ಬರುತ್ತೆ, ತುಂಬ ಡಿಪಾರ್ಟ್ಮೆಂಟ್ಸ್ ಕನೆಕ್ಟೆಡ್ ಇರೋದ್ರಿಂದ ಲಾ ಡಿಪಾರ್ಟ್ಮೆಂಟ್ ಗೈಡೆನ್ಸ್ ತೊಗೊಂಡು ನಾವು ಮಾಡ್ತೀವಿ. ಅದು ಬಿಲ್ ಪಾಸ್ ಮಾಡ್ತೀನಿ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಈ ಕೋರಿಕೆಗಳು ಬಂತು. ಅದು ನಮ್ಮ ಶಿವಮೊಗ್ಗದಲ್ಲೂ ಇದ್ದಾವೆ ಕೇಸ್ಗಳು, ಇಲ್ಲೂ ಬಂದು ಅರ್ಜಿ ಕೊಟ್ಟರು ನನಗೆ. ಇದನ್ನೆಲ್ಲ ಸೇರಿಸಿದ ಮೇಲೆ ಅದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಬರ್ತದೆ, ಅಂದರೆ ಕಾನ್ಫ್ಲಿಕ್ಟ್ ಬರುತ್ತೆ. ನಾವೇ ಏನು ಕೊಟ್ಟಿದ್ದೀವಿ ನಾವೇ ಇನ್ನೊಂದು ಕಾನೂನಲ್ಲಿ ತೆಗಿತಾ ಇದ್ದೀವಿ, ಅದು ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಅದನ್ನು ನೋಡ್ಕೊಂಡು, ಬಟ್ ಭಾಳ ಜಾಸ್ತಿ ಇದಿಲ್ಲ, ಏನು ಸಂಖ್ಯೆ ಜಾಸ್ತಿ ಇಲ್ಲ. ವಿ ಕ್ಯಾನ್ ಮ್ಯಾನೇಜ್, ಬಟ್ ಕಾನೂನು ಸ್ಟ್ರಿಕ್ಟಾಗಿ ತರೋದು ಒಳ್ಳೆಯದು. ನಾನು ಮಾಧ್ಯಮದಲ್ಲಿ ನೋಡಿದ್ದು, ನಾನು ಅವ್ರಿಗೆ ವೈಯಕ್ತಿಕವಾಗಿ ಮಾತಾಡಿಲ್ಲ. ಅಲ್ಲ, ನನಗೆ ಗೊತ್ತಿಲ್ಲ, ನಾನು ಮಾಧ್ಯಮದಲ್ಲಿ ನೋಡಿದೆ ನಾನು ಅದನ್ನ. ಆಮೇಲೆ ಯಾರೋ ನಮ್ಮ ಲೀಡರ್ಸೇ ನಮಗೆ ಕಳಿಸಿದ್ರು ಅದನ್ನ. ನಾನು ಮಾತಾಡ್ಬಿಟ್ಟು ನಾನು ಹೇಳ್ತೀನಿ. ಮೊದಲನ ಪರಿಹಾರ ಮಾಡೋದಕ್ಕೆ ಅಧ್ಯಕ್ಷರು ಇದ್ದಾರೆ, ಅಧ್ಯಕ್ಷರು ಮಾಡ್ತಾರೆ, ಮಾಡಬೇಕಾಗತ್ತೆ. ಇಲ್ಲ ಇವಾಗ ಹೋಗ್ತಾ ಇದ್ದೀನಿ, ಈಗ ಇಲ್ಲಿ ಮುಗಿಸ್ಕೊಂಡು ನಾನು ಹೋಗಿ 3 ಜಾಗ ನೋಡ್ತಾ ಇದ್ದೀವಿ. ಯಾವ್ದಾದ್ರು ಒಂದು ಮಾಡೋಣ, ಮಕ್ಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾನು ಮಾಡ್ತೀನಿ. ಯಾಕೆಂದರೆ ನಾವು KPS ಬೇರೆ ಮಾಡ್ತಾ ಇದ್ದೀವಲ್ಲ, ನನಗೂ ಅಲ್ಲಿಗೂ ತೊಂದರೆ ಆಗಬಾರ್ದು. ಬಿಕಾಸ್ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೆ, ಅದು ಯಾವಾಗ ಅಂತ ಹೇಳ್ತೀನಿ, ಜನವರಿ ಎಂಡೋ ಫೆಬ್ರವರಿ ಫಸ್ಟ್ ವೀಕ್ ಲಾಂಚ್ನ ಇಲ್ಲಿಂದನೇ ಮಾಡಬೇಕು ಅಂತ ಹೇಳಿ ಒಪ್ಕೊಂಡಿದ್ದಾರೆ. ನಾಡಿದ್ದು ನಾನು ಮುಖ್ಯಮಂತ್ರಿಗಳೆಲ್ಲ ಗುಲ್ಬರ್ಗ ಹೋಗಿ ಕಲ್ಯಾಣ ಕರ್ನಾಟಕದ ಗುಲ್ಬರ್ಗದ ಅಲ್ಲಿ KPSಗಳನ್ನ ಎಷ್ಟು ಅಂತ ಅನೌನ್ಸ್ ಮಾಡ್ತಾರೆ. ಅದಾದಮೇಲೆ ಇಡೀ ರಾಜ್ಯದ್ದು ಶಿವಮೊಗ್ಗದಲ್ಲಿ ನೀವು ಇಲ್ಲೇ ಬಂದು ಲಾಂಚ್ ಮಾಡಬೇಕು ಅಂತ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಅಮ್ಮ, ಇಲ್ಲಿ ಏನಾಗುತ್ತೆ, ಅಲ್ಲ ಹೇಳ್ಬಿಡ್ತೀನಿ. ಇದರಲ್ಲಿ ಏನಾಗಿದೆ, ನಮ್ಮ ಡಿಸ್ಟ್ರಿಕ್ಟಲ್ಲಿ ಮೆಗನ್ ಹಾಸ್ಪಿಟ್ಲಿಂದನೇ ಗೊತ್ತಾಗೋದು, ನಿಮಗೆ ಗೊತ್ತಿದೆ ಕೆಲವೆಲ್ಲ ಬೇರೆ ಬೇರೆ ವಿಚಾರದ್ದೆಲ್ಲ. ಫಾರ್ ಎಕ್ಸಾಂಪಲ್ ನಾನು ಹೇಳೋದು, ನಮ್ಮದು 7 ತಾಲೂಕ್ಸ್ ಇದಾವೆ ಕರೆಕ್ಟಾ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಆರ್ ನಮ್ಮದು ಹಾಸ್ಪಿಟಲ್ ಮೆಗನ್ ಹಾಸ್ಪಿಟಲ್. ಅಲ್ಲಿ ಕೇಸ್ಗಳು ಎಷ್ಟು ಬರ್ತವೆ ಅಂದರೆ ನಾವೆಲ್ಲ ತೆಗೆದು ನೋಡಿದಾಗ 27 ತಾಲೂಕುಗಳಿಂದ ಬರ್ತವೆ. 27 ತಾಲೂಕಿಂದ, ದಾವಣಗೆರೆಯಿಂದ ಬರ್ತಾವೆ ಇಲ್ಲಿ. ಕೆಲವು ನಾನು ಅದನ್ನ ಡೀಟೇಲ್ಸ್ನ ಹೇಳೋದಕ್ಕೆ ನನಗೂ ಕೂಡ ಕಷ್ಟ ಆಗ್ತಾಯಿದೆ. ನಾನು ರಿವ್ಯೂ ತೊಗೊಳ್ಬೇಕಾದ್ರೆ, ನಾನು ಮಾತಾಡಬೇಕಾದ್ರೆ, ಯಾಕೆಂದರೆ CM ಅವ್ರ ರಿವ್ಯೂ ತೊಗೊಳ್ಬೇಕಾದ್ರೆ ಹೈಯೆಸ್ಟ್ ಕೇಸ್ಗಳು ಅಂಥೇಳಿ ಫಸ್ಟು ರಿಫ್ಲೆಕ್ಟ್ ಆಗಿದೆ ಟಾಪ್ 4ಅಲ್ಲಿ ಶಿವಮೊಗ್ಗ. ನಾನು ಆಮೇಲೆ ಹೇಳಿದೆ, ನಾನು ಸರ್ ಹಿಂಗೆ ಆಗ್ತಾ ಇದೆ ಅಲ್ಲಿ, ಏನಂದರೆ ಅದರ್ ದೆನ್ ಶಿವಮೊಗ್ಗ ವಿ ಆರ್ ಕೇಟ್ರಿಂಗ್ ಅದರ್ ಪ್ಲೇಸಸ್ ಆಲ್ಸೋ. ಹೌದು, ಅದು ಆಗಿದೆಯಲ್ಲ ಈಗ ಪಬ್ಲಿಕ್ ಡೊಮೈನಲ್ಲಿ ಇದೆಯಲ್ಲಮ್ಮ. ಈಗಾಗಲೇ ಡಿಜಿಟಲ್ ವರ್ಷನ್ಸ್ನ ಈಗಾಗಲೇ ಹಾಕಿದ್ದೀವಿ, ನೀವು ಕೂಡ ಅದಕ್ಕೆ ಏನಾದರೂ ಕಾಮೆಂಟ್ ಮಾಡ್ಬೋದು. ನಾನು ಮೊನ್ನೆ ದಲೈಲಾಮ್ ಅವ್ರನ್ನ ಹೋಗಿ ಭೇಟಿ ಮಾಡಿ ಅಲ್ಲಿಂದನೂ ಅವರಿಂದನೂ ಒಂದು ಹ್ಯಾಪಿನೆಸ್ ಅಂತ ಹೇಳಿ, ಒಂದು ಮಾರಲ್ ಸೈನ್ಸಲ್ಲಿ ಒಂದು ಹ್ಯಾಪಿನೆಸ್ ಅಂತ ಒಂದು ಸಬ್ಜೆಕ್ಟ್. ಯಾಕೆಂದರೆ ಹ್ಯಾಪಿನೆಸ್ ಅಂದರೆ ಅದು ತರಬೇಕು, ಮಕ್ಕಳಿಗೆ ಒತ್ತಡ ಇರಬಾರ್ದು ಅಂತೇಳಿ ಒಂದು ಸಬ್ಜೆಕ್ಟ್ನ ಅವ್ರ ಕಡೆಯಿಂದ ತೊಗೊಂಡು ಅದನ್ನು ಹಾಕಿಸ್ತಾ ಇದ್ದೀವಿ. ನೀವು ಕೂಡ ಅದನ್ನು ನೋಡಿ ಹೇಳ್ಬೋದು. ನೆಕ್ಸ್ಟ್ ಇಯರಿಗೆ ಫಿಸಿಕಲ್ ಬುಕ್ಕೇ ಕೊಡ್ತಾ ಇದ್ದೀವಿ, 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ. ನವೆಂಬರ್ 1ನೇ ತಾರೀಕು ಡಿಜಿಟಲ್ ವರ್ಷನ್ನ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕಂಠೀರವ ಸ್ಟೇಡಿಯಮಲ್ಲಿ ನಾವು ಅದು ಮಾಡಿದ್ವಿ. ನೋಡಿ, ನೀವು ಬೇಕಾದ್ರೆ ಅದ್ರಲ್ಲಿ ನೋಡಿದ್ರೆ, ನಮ್ಮ ವೆಬ್ಸೈಟಿಗೆ ಹೋದರೆ ಅಲ್ಲಿ ಡಿಜಿಟಲ್ ವರ್ಷನ್ ಇದೆ. ಕಾಮೆಂಟ್ಸ್ ನೀವೇನೇ ಕೊಟ್ರೇನೋ ಅದನ್ನು ಮತ್ತೆ ಅಳವಡಿಸಿ. ಯಾಕೆಂದರೆ ಇದನ್ನು 23 ಜನರು ಮೇಲ್ಮನೆಯ ಸದಸ್ಯರು ಚರ್ಚೆ ಮಾಡಿ ಇದನ್ನು ನಾವು ರೂಪಿಸಿರೋದು. ನಾನು ವೈಯಕ್ತಿಕವಾಗಿ ಸ್ವಲ್ಪ ದಲೈಲಾಮ್ ಅವ್ರನ್ನ ನಾನು ಭೇಟಿ ಮಾಡಿದಾಗ ನನಗೆ ಒಂದು ಫೀಲಿಂಗ್ ಬಂತಲ್ಲಿ, ಈ ಹ್ಯಾಪಿನೆಸ್ ಅನ್ನೋದು ಒಂದು ಸಬ್ಜೆಕ್ಟ್, ಅವ್ರದ್ದು ಏನೋ ಒಂದು ಸಬ್ಜೆಕ್ಟ್ ಇದೆ ಅವ್ರದ್ದು ಕೂಡ. ಇದರೊಳಗೆ ಒಂದು ಹ್ಯಾಪಿನೆಸ್ ಅಂತ ಒಂದು ತೆಗಿರಿ ಅಂತ ಹೇಳಿದ್ದೀನಿ. ಅದು ಇಟ್ಸ್ ದೇರ್. ಆ್ಯಂಡ್ ಈಗ ಫ್ರೀ ಬುಕ್, ಈ ಸರಿ ಫ್ರೀ ನೋಟ್ಬುಕ್ಕು ಕೊಡ್ತಾ ಇದ್ದೀವಿ, ಮಕ್ಕಳಿಗೆ ಹೊರೆ ಆಗಬಾರ್ದು ಅಂತ. PUCಯಲ್ಲಿ ನೋಟ್ಬುಕ್ಕು ಕೊಡ್ತಾ ಇರಲಿಲ್ಲ, ಟೆಕ್ಸ್ಟ್ ಬುಕ್ಕು ಕೊಡ್ತಾ ಇರಲಿಲ್ಲ. ಅವರಿಗೂ ನೋಟ್ಬುಕ್ಕು ಟೆಕ್ಸ್ಟ್ ಬುಕ್ಕು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಮತ್ತು ಬೇರೆ ಫೆಸಿಲಿಟಿನೂ ಕೊಡಬೇಕು. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಬಜೆಟಲ್ಲಿ ಅಪ್ರೂವಲ್ ಮಾಡಿದ್ರೆ ಅದನ್ನು ಮುಂದಿನ ದಿನದಲ್ಲಿ ಕೆಲವು ಇದೆ, ನಾವು ಹೇಳ್ತೀವಿ ಅದನ್ನು ಮಾಡ್ತಕ್ಕಂಥದ್ದು. ಬಟ್ ಬೇರೆದೆಲ್ಲ ಓಕೆ, ಇಲಾಖೆಯಲ್ಲೂ ಕೂಡ ಎಲ್ಲ ಓಕೆ. ಟ್ರೈನಿಂಗು SSLC ಎಕ್ಸಾಮಿಗೆಲ್ಲ ಚೆನ್ನಾಗಿ ನಡೀತಾ ಇದೆ. ಮಾಡೆಲ್ ಕ್ವೆಶನ್ಸ್ ಅಂತ ಹೇಳಿ ಈ ಸತಿ ಭಾಳ ವಿಭಿನ್ನವಾಗಿ ಮಾಡಿದ್ದೀವಿ. 8,500 ಕ್ವೆಶನ್ಸ್ ಕೊಟ್ಟು ಅಷ್ಟರೊಳಗೇ ಕ್ವೆಶನ್ಸ್ ಬರುತ್ತೆ, ಅಷ್ಟರೊಳಗೇ ನೀವು ಓದ್ಕೊಳ್ಬೇಕು. ಆ ಥರ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ, ಬಿಕಾಸ್ ಅದು ಫುಲ್ ಸಬ್ಜೆಕ್ಟೇ ಅಳವಡಿಸ್ಕೊಂಡಿರ್ತೀವಿ. ನಾನು ಹೇಳ್ತಾ ಇದ್ದೀನಿ, ಅದನ್ನು ನೀವು ಸ್ವಲ್ಪ ಚರ್ಚೆ ಮಾಡಿ. ಯಾರೂ ಆ ಥರ ಬಹಿಷ್ಕಾರ ಮಾಡಿಲ್ಲ. ಆ ಥರ ಏನಾದ್ರು ಇದ್ದರೆ ನಾನು ಹೇಳ್ತಾ ಇದ್ದೀನಿ, ಕಾನೂನು ರೀತಿಯಲ್ಲಿ ತಗೊಳ್ಳಿ ಅಂತ. ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯದಲ್ಲಿ, ಅದು ನನ್ನ ಕ್ಷೇತ್ರದಲ್ಲೂ ಇಲ್ಲ, ಬೇರೆ ರಾಜ್ಯದಲ್ಲೂ ಅಷ್ಟೇ, ಬಹಿಷ್ಕಾರ ಮಾಡ್ತಕ್ಕಂಥ ಪದ್ಧತಿನೇ ಇಲ್ಲ. ಇಟ್ ಈಸ್ ನಾಟ್ ಅಲೌಡ್. ಯಾರಾದರೂ ಹಾಗೆ ಮಾಡಿದ್ದಾರೆ, ವೈಯಕ್ತಿಕ ಅವ್ರ ಊರಿರ್ಬೋದು, ವ್ಯಕ್ತಿಗಳಿರ್ಬೋದು, ಅವ್ರ ಮೇಲೆ ಕಾನೂನು ಪ್ರಕಾರ
ಕಾನೂನನ್ನು ಕಠಿಣವಾಗಿ ತಗೊಳ್ತೀವಿ. ಇದರಂಥ ದುರಂತ ಇನ್ನು ಯಾವುದೂ ಇಲ್ಲ. ಅದು ಮಾಧ್ಯಮದಲ್ಲಿ ಮಾತ್ರ ಇದೆ ಹೊರತು ಆ ಥರ ಇದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟ ಅಲ್ಲ. ಹೌದು ಪ್ರತಿಭಟನೆ ಮಾಡಿ ಈಗ ನಾನು ಅದರೊಳಗೆ ವ್ಯಾಲ್ಯೂ ಇತ್ತು ಅಂದರೆ ಅವ್ರ ಪರವಾಗಿ ಸರ್ಕಾರ ನಿಲ್ಲುತ್ತೆ. ಡೋಂಟ್ ವರಿ, ಅದನ್ನು ಗ್ಯಾರಂಟಿ ನಾವು ತಡೆ ಕಟ್ತೀವಿ. ನಾನು ಆಗಲೇ ಡಿ ಸಿ ಅವ್ರಿಗೆ ಹೇಳಾಯಿತು. ಇದು ಗುರುದತ್ ಅವ್ರು ಇರೋಕ್ಕಿಂತ ಮುಂಚೆನೇ ಒಂದು ಸತಿ ಆಗಿ ಈಗ ಹೊಸ ಡಿ ಸಿ ಅವರು ಬಂದರೆ ಅವ್ರಿಗೂ ಹೇಳಿದ್ದೀನಿ, ಈ ಪದ್ಧತಿ ಎಲ್ಲ ಇಲ್ಲ ನಮ್ಮ ಹತ್ರ. ಯಾವುದೇ ಕಾರಣಕ್ಕೂ ನೀವು ಯಾರ ಮಾತು ಕೇಳೋಂಗಿಲ್ಲ, ಕಾನೂನನ್ನ ಮುಂದಿಟ್ಕೊಂಡು ಯಾರಿಗೆ ಪನಿಷ್ ಮಾಡಬೇಕೋ ಮಾಡಿ ಅಂತ. ಅದರಲ್ಲಿ ಸಿ ದಟ್ ಈಸ್ ನಾಟ್ ಅಲೌಡ್. ಅಲ್ಲ, ಈಗ ನಾನು ನಿಮ್ಮ ಹತ್ರ ಚರ್ಚೆ ಮಾಡೋ ಬದಲು ಡಿ ಸಿ ಅವರು ಕಾನೂನು ಪ್ರಕಾರ ಅದು ತಪ್ಪಿದೆ ಅಂತ ಹೇಳಿದರೆ ಯಾರಿದ ತಪ್ಪಿಸ್ದ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ, ಮರ್ಸಿಲೆಸ್ ಆಗಿ ಮಾಡಲಿ, ನೋ ಕ್ವೆಶನ್ ಆಸ್ಟ್. ನೀವು ಅದ್ರ ಬಗ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.